ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಆದಂಥ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ಒಬ್ಬರು ಕಮೆಂಟ್ ಹಾಕಿದ್ರು ವೆಯ್ಟಿಂಗ್ ಫಾರ್ ಪ್ರ್ಯಾಂಕ್ ಕಾಲ್ ವಿಡಿಯೋ ಅಂತ. ಸೊ ದಟ್ ಟೈಮ್ ಬಂದಿದೆ. ಆಲ್ಮೋಸ್ಟ್ ಗೈಸ್, ಒಂದು ಎಡಿಟಿಂಗಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನೇನು ಮಾಡಿದ್ದೀನಿ, ಫುಲ್ ವೀಡಿಯೋಸ್ ಎಲ್ಲ ವ್ಲಾಗ್ ಎಲ್ಲ ಮಾಡಿದ್ದೀನಿ, ಪ್ರ್ಯಾಂಕ್ ಕಾಲ್ ವ್ಲಾಗ್ದೆ. ಆದರೆ ಆಡಿಯೋ ಇದೆ ನನ್ನ ಹತ್ರ, ರೆಕಾರ್ಡ್ ಆಡಿಯೋ. ಸೊ ಕ್ರೇಜಿಯಾಗಿ ಬರುತ್ತೆ ವ್ಲಾಗು, ನೋಡ್ತಾಯಿರಿ. ಲಾಸ್ಟ್ ಟೈಮ್ ಚೂರು ಎಡಿಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗಿ ನಾನೇನು ಮಾಡಿಬಿಟ್ಟಿದ್ದೀನಿ, ಎಡಿಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಏನು ಮಾಡಿದ್ದೀನಿ, ನಾನು ಎಕ್ಸ್ಪ್ಲೋರ್ಡ್ಗೆ ಹಾಕಿಲ್ಲ, ಏನೋ ಸ್ಟೋರೇಜ್ ಜಾಸ್ತಿ ಆಗೋಯ್ತು ಅಂತ ತೋರಿಸ್ತಿತ್ತು ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ನ. ರೀಸೆಂಟ್ ಡಿಲೀಟಲ್ಲೂ ಡಿಲೀಟ್ ಮಾಡಿಬಿಟ್ಟೆ, ಸ್ಟೋರೇಜ್ ಜಾಸ್ತಿ ಇತ್ತು ಅಂತ. ಸೊ ಅದಕ್ಕೋಸ್ಕರ ಮನೆಗೆ ಹೋಗಿ ನೋಡ್ತೀನಿ, ಎಡಿಟಿಂಗಲ್ಲಿ ಇಲ್ಲ ಅದು. ಆಮೇಲೆ ಡಿಲೀಟ್ಸಲ್ಲಿ ನೋಡ್ತೀನಿ, ಡಿಲೀಟ್ಸಲ್ಲೂ ಡಿಲೀಟ್ ಮಾಡಿಬಿಟ್ಟಿನಿ. ಅದು ಪ್ರಾಬ್ಲಮ್ ಆಗೋಯ್ತು. ಆಮೇಲೆ 2-3 ದಿವಸ ಆದಮೇಲೆ ಸ್ವಲ್ಪ ಥಿಂಕ್ ಮಾಡಿದೆ. ಫೈನಲಿ ಆಡಿಯೋ ಇತ್ತು. ಆಡಿಯೋನ ನಮ್ಮ ಅಂಗಡಿ ಅಕ್ಕ ಇದ್ರಲ್ಲ, ಪ್ರಿಯಾ ಅಕ್ಕ ಅಂತ, ಅವರ ಕರ್ನಾಟಕ ರಕ್ಷಣಾ ವೇದಿಕೆ ವ್ಲಾಗಲ್ಲಿ ನೋಡಿರ್ತೀರ. ಇವಾಗ ಅವರೇ ಕ್ಯಾಮ್ರಾ ಇಟ್ಕೊಂಡಿರೋದು. ಲಾಸ್ಟಲ್ಲಿ ನಿಮಗೆ ಅವ್ರ ಜೊತೆ ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ, ಓಕೆನಾ ಗೈಸ್? ಇವಾಗ ಫಸ್ಟ್ ದ ಪ್ರ್ಯಾಂಕ್ ಕಾಲ್ ಬಂದ್ಬಿಟ್ಟು ಯಾರಿಗಂದರೆ ಅಜ್ಜಿಗೆ. ಸೊ ನಮ್ಮ ಅಜ್ಜಿಗೆ ಸ್ಟಾರ್ಟ್ ಮಾಡೋಣ, ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಹಲೋ ಹಲೋ. ಹಾಂ, ಹಲೋ ಮೇಡಮ್ ಅವರೇ, ನಿಮ್ಮ ಹೆಸರೇನು? ಸರಿಯಾಗಿ ಮಾತಾಡಿ. ಹಲೋ ಹಾಂ, ಮೇಡಮ್ ಅವರೇ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಕಾಳು. ಮೇಡಮ್, ಸ್ವಲ್ಪ ಏನಾದರೂ ಕೇಳಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ. ನಿಮಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಹುಡುಕೊಳ್ಳಿ, ಗೂಗಲಲ್ಲಿ ಗೊತ್ತಾಗುತ್ತೆ ಯಾರ ಹೆಸರು ಏನು ಅಂತ. ಸರಿ ಮೇಡಮ್, ನಿಮ್ಮ ಮಗಳು ಹುಷಾರಾಣಿ ತಾನೆ? ಹ್ಞೂ, ನಮ್ಮ ಮಗಳಿಗೆ ಹುಷಾರಾಣಿ ಅಲ್ಲ, ರಾಣಿ. ನಿಮ್ಮ ಮಗಳು ಸ್ವಲ್ಪ ಏನೋ ಲೋನ್ ತೊಗೊಂಡಿದ್ದಾರೆ, ಅವ್ರು ಸ್ವಲ್ಪ ಪೇ ಮಾಡಬೇಕಾಗಿತ್ತು ಮೇಡಮ್. ನೀವು ಹೇಳ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಅವೆಲ್ಲನೂ. ಮೇಡಮ್, ನಾವು ಕೇಳ್ತಿದ್ರೆ ಸ್ವಲ್ಪ ಕರೆಕ್ಟಾಗಿ ಆನ್ಸರ್ ಮಾಡಿ ಮೇಡಮ್. ನಾವು ಮಾಡ್ತೀವೋ ಬಿಡ್ತೀವೋ ನಮಗೆ ಸಂಬಂಧಪಟ್ಟಿಲ್ಲ ಅದು. ನೀವೇನು ಅಲ್ಲಿ ಮಾತಾಡೋದು? ಮೇಡಮ್, ಆದಷ್ಟು ಬೇಗ ಅವ್ರ ಸಾಲ ತೀರ್ಸಕ್ಕೆ ಹೇಳಿ ಮೇಡಮ್. ಯಾಕಂದರೆ ಅವ್ರದ್ದು ಆಲ್ಮೋಸ್ಟು 2K ಮೇಲೆ ಹೋಗಿದೆ. ಯಾಕಂದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಇಲ್ಲಿಂದ, ಅದಕ್ಕೆ. ಹೌದಾ? ಹ್ಞೂ, ಅಲ್ಲಿಗೆ ಬರ್ತೀವಿ, ತಡಿ, ಇದೆ ಬರ್ತೀವಿ. ಹಾಂ, ಆದಷ್ಟು ಅದೇ ಆದಷ್ಟು ಬೇಗ ಕಿತ್ತಾಕ್ತೀವಿ, ತಡೀರಿ. ಹಾಂ ಮೇಡಮ್. ಹ್ಞೂ. ಸೊ ಗೈಸ್, ನಮ್ಮ ಅಜ್ಜಿ ಅಂತೂ ನೋಡೋದ್ರಲ್ಲ ಗೈಸ್, ಯಪ್ಪ, ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ರು. ಅದಕ್ಕೆ ಬೀಪ್ ಹಾಕಿದೆ ನಾನು. ಅದನ್ನೆಲ್ಲ ಬೀಪ್ ಆಗಿದ್ದೆ, ಎಲ್ಲ ನಾರ್ಮಲಾಗಿ ತೋರ್ಸೋಕ್ಕಾಗಲ್ಲ, ಕೆಟ್ಟ ಮಾತಲ್ಲೆಲ್ಲ ಬೈದಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಬೀಪ್ ಹಾಕಿದ್ದೀನಿ. ಮತ್ತು ಗೈಸ್, ನಮ್ಮ ಅಜ್ಜಿಗೆ ಆಮೇಲೆ ಫೋನ್ ಮಾಡಿ ಹೇಳಿದೆ ನಾನೇ ಅಂತ. ಏನೋ ಒಂದು ಮಾಡಿದೆ. ನಮ್ಮ ಅಜ್ಜಿ ಅಂತೂ ಪ್ರ್ಯಾಂಕ್ ಆದರು, ಫುಲ್ ಹೆದ್ರುಕೊಂಬಿಟ್ಟಿದ್ರು ಅವರು. ಮತ್ತೆ ಎಲ್ಲಿ ಕಾಲ್ ಮಾಡ್ತಾರೆ, ಏನು ಮಾಡ್ತಾರೆ ಅಂದ್ಬಿಟ್ಟು ನಾನೇ ಅಂತ ಹೇಳಿದೆ. ಸೊ ಇವಾಗ ದ ನೆಕ್ಸ್ಟ್ ಪ್ರ್ಯಾಂಕ್ ಮಾಡೋಣ ಯಾರು. ಸೊ ಗೈಸ್, ಇವಾಗ ನಾವು ಸೆಕೆಂಡ್ ಪ್ರ್ಯಾಂಕ್ ಮಾಡೋದು ಬಂದು ನಮ್ಮ ಚಿಕ್ಕಮ್ಮಂಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ. ನಮ್ಮ ಚಿಕ್ಕಮ್ಮ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ, ಓಕೆನಾ ಗೈಸ್? ಬನ್ನಿ, ಇವಾಗ ನಮ್ಮ ಚಿಕ್ಕಮ್ಮ ಮಾತಾಡ್ತಾರೆ, ಯಾರು ಮಾತಾಡೋದು ಯಾರು ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮನ ಮಕ್ಳ ಹತ್ರ, ನಮ್ಮ ಅಕ್ಕ ತಂಗಿ ಅವ್ರ ಹತ್ರ ಇರುತ್ತೆ ಫೋನ್. ಆ್ಯಕ್ಚುಲಿ ಜಾಸ್ತಿ ನಮ್ಮ ಚಿಕ್ಕಮ್ಮನ ಹತ್ರ ಇರೋಲ್ಲ. ಫೋನ್ ಎತ್ಬೋದು ನಮ್ಮ ಅಕ್ಕ ತಂಗಿರು. ಗೈಸ್, ಇದು ಸ್ಕ್ರಿಪ್ಟೆಡ್ ವ್ಲಾಗ್ ಅಲ್ಲ, ಇಟ್ಸ್ ಎನ್
ಲಾಸ್ಟ್ ಟೈಮ್ ಸ್ವಲ್ಪ ಏನೋ ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತಂತ ಇಶ್ಯೂ ಆಗಿತ್ತು. ಬೇಕಂದರೆ ಲಾಸ್ಟ್ ಏನೇನು ಪ್ರಾಬ್ಲಮ್ ಆಯ್ತಂತ ನಮ್ಮ ಅಲ್ಲಿ ಪ್ರಿಯಕ್ಕ ಅಂತ ಇದ್ದಾರೆ, ಅವ್ರನ್ನ ಕೇಳಿಸ್ತೀನಿ. ಇವಾಗ ನಮ್ಮ ಚಿಕ್ಕಮ್ಮಂಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಬನ್ನಿ ಗೈಸ್, ಇವಾಗ ನಮ್ಮ ಚಿಕ್ಕಮ್ಮಂಗೆ ಫೋನ್ ಮಾಡೋಣ. ಹಲೋ ಮೇಡಮ್, ನಾವು ಬೆನ್ ಶೋರೂಮಿಂದ ಕಾಲ್ ಮಾಡ್ತಿದ್ದೀವಿ. ಹಲೋ 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 ಮೇಡಮ್, ನಾವು ಬೆನ್ ಶೋರೂಮಿಂದ ಕಾಲ್ ಮಾಡ್ತಿದ್ದೀವಿ. ಎಲ್ಲಿಂದ? ಬೆನ್ಸ್ ಶೋರೂಮಿಂದ ಕಾಲ್ ಮಾಡ್ತಿದ್ದೀವಿ. ಹಾಂ, ಇದು ಕಾರ್ ಟೆಸ್ಟ್ ಡ್ರೈವಿಂಗ್ ಇದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಸ್ಬೆಂಡ್ ಇದ್ದರೆ ಬಂದು ಟೆಸ್ಟ್ ಡ್ರೈವ್ ಮಾಡಬೇಕು. ಇಲ್ಲ ಸರ್, ಇಂಟ್ರೆಸ್ಟ್ ಇಲ್ಲ. ಓಕೆ ಮೇಡಮ್, ನಿಮ್ಮ ಹೆಸರೇನು? ಹಾಂ, ನಿಮ್ಮ ಹೆಸರೇನು? ಅಶ್ವಿನಿ. ಯಾಕಿದ್ವಲ್ಲ ನಿಮಗೆ? ಹಲೋ ಮೇಡಮ್ ನಿಮ್ಮ Hello. ಎಷ್ಟು ಮೇಡಮ್? ಏಜ್ ನಾವು ಅಲ್ಲ, ನಿಮ್ಗೆ ಯಾಕೆ ಅಂತ. ನಾವು ಇಲ್ಲಿ ಫಾರ್ಮ್ ಫಿಲ್ ಮಾಡಬೇಕು, ಅದಕ್ಕೆ ಮೇಡಮ್. ಅದಕ್ಕೆ ನಮ್ಗೆ ಓಕೆನೇ ಇಲ್ಲ ಅಂದಮೇಲೆ ನೀವು ಹೆಂಗೆ ಫಾರ್ಮ್ ಫಿಲ್ ಮಾಡ್ತೀರಾ? ಆನ್ಸರ್. ಓಕೆ ಮೇಡಮ್, ಇನ್ನು 2 ಮಿನಿಟ್ಸಲ್ಲಿ ನಾನು ಕಾಲ್ ಮಾಡ್ತೀನಿ. ಅಲ್ಲ, ಫಸ್ಟ್ ನೀವು ಆನ್ಸರ್ ಮಾಡಿ. ಕಾಲ್ ಮಾಡಿಬಿಟ್ಟು ನಮಗೆ ಇಷ್ಟ ಇಲ್ಲ ಅಂದ್ರೂ ನೀವು ಹೆಂಗೆ ಫಾರ್ಮ್ ಫಿಲ್ ಮಾಡ್ಕೋತೀರಾ? ಹಾಂ, ಓಕೆ ಮೇಡಮ್, ಒಂದು 2 ಮಿನಿಟ್ಸಲ್ಲಿ ಫಾರ್ಮ್ ಫಿಲ್ ಮಾಡಿಬಿಟ್ಟು ಕಾಲ್ ಮಾಡ್ತೀನಿ. ಹಾಂ. ಸೊ ಗೈಸ್, ನಮ್ಮ ಅಕ್ಕ ನೋಡಿದ್ರ ಹೆವಿ, ನಮ್ಮ ಅಕ್ಕನಿಗೆ ಸ್ವಲ್ಪ ಭಯ ಆಗೋಯ್ತು. ಆಮೇಲೆ ನಾನು ಲಾಸ್ಟಲ್ಲಿ ಫೋನ್ ಮಾಡಿ ಹೇಳೋದನ್ನೆಲ್ಲ ಹೇಳಿಲ್ಲ ವ್ಲಾಗಲ್ಲಿ. ಇವಾಗ ಸದ್ಯಕ್ಕೆ ಇವಾಗ ಎಷ್ಟು ರೆಕಾರ್ಡ್ ಮಾಡಿದ್ದೀನೋ ಅಷ್ಟೇ ಆಗ್ತಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರ್ಯಾಂಕ್ ಬಂದು ನಮ್ಮ ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ, ಯೂಟ್ಯೂಬಲ್ಲಿ ಸ್ವಲ್ಪ ಫೇಮಸ್ ಆಗಿದ್ದಾರೆ. ಬಟ್ ಅವರು ವ್ಲಾಗ್ ಮಾಡ್ತಾರೆ, ಒಂದು ಕಡೆ ಹೋಗಿ ವ್ಲಾಗ್ ಮಾಡಿ ಮತ್ತು ಶಾರ್ಟ್ಸ್ ಎಲ್ಲ ತೊಗೊಂಡು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕ್ತಾರೆ, ಎಲ್ಲ ಕಡೆ ಹೋಗಿ ಏನು ವೀಡಿಯೋನ ಮಾಡ್ತಾರೆ. ಎಷ್ಟೊಂದು ದೇವಾಲಯಕ್ಕೆ ಹೋಗಿ ವೀಡಿಯೋ ಮಾಡಿದ್ದಾರೆ. ಮತ್ತು ಏನದು, ಮತ್ತು ಎಲ್ಲ ಕಡೆ ಹೋಗಿ ಎಲ್ಲ ವೀಡಿಯೋ ಮಾಡಿದ್ದಾರೆ. ಈಶಾ ಫೌಂಡೇಶನ್ ಆ ಕಡೆ ಎಲ್ಲ ಹೋಗಿ ವಿಡಿಯೋ ಮಾಡಿದ್ದಾರೆ. ಅವರ ಹೆಸರು ರಮೇಶ್ ಅಂತ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಬೇಕಂದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಸ್ಕ್ರೀನ್ ಮೇಲೂ ಕಾಣ್ತಿದೆ ನೋಡಿ, ಸಂಚಾರಿ ಸಂತೆ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲು. ಅವ್ರಿಗೆ ಕಾಲ್ ಮಾಡೋಣ ಇವಾಗ. ಬನ್ನಿ ಗೈಸ್, ಹೋಗೋಣ, ಕಾಲ್ ಮಾಡೋಣ. ಹಲೋ ಯಾರು? ಹಲೋ, ನಾವು ಬೆನ್ ಶೋರೂಮಿಂದ ಕಾಲ್ ಮಾಡ್ತಿದ್ದೀವಿ. KTM ಶೋರೂಮ್? ಹಾಂ, ಯಾವುದು? KTM ಶೋರೂಮಿಂದ ಕಾಲ್ ಮಾಡ್ತಿದ್ದೀವಿ. ಹಲೋ, ಹಾಂ ಹೇಳಿ, ಏನಾಗಬೇಕಿತ್ತು? ನಾವು KTM ಶೋರೂಮಿಂದ ಕಾಲ್ ಮಾಡ್ತಿದ್ದೀವಿ. ನಮ್ಮ ಬೈಕ್ಗಳು ಬಂದಿದೆ ಸ್ವಲ್ಪ ಹೊಸದು. ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು ಸರ್. ಇವಾಗ ಫಾರ್ಮ್ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಬೇಕು. ಜಯನಗರ ಹತ್ರ ಇರೋದು. ಒಂದು ಕೆಲಸ ಮಾಡಿ, ನನ್ನ ಗೆಳೆಯ ಇದ್ದಾನೆ, ಕಳಿಸ್ತೀನಿ ಅವನ್ನ. ಕಳಿಸ್ತೀನಿ. ಜಯಂತ್ ಅಂತ, ಕತ್ರಗುಪ್ಪೆಯಲ್ಲಿಂದ ಬರ್ತಾನೆ, ಹೊಸಹಳ್ಳಿಯಿಂದ ಬರ್ತಾನೆ. ಅಪ್ಪ, ಇವ್ರಿಗೂ ಗೊತ್ತಾಗ್ಬಿಡ್ತಲ್ಲ. ರಮೇಶ್ ಅಣ್ಣ ನಾನು ನೋಡಿದ ಗೈಸ್, ನಾನು ಕಣ್ಣಿಡುತ್ತಾರೆ ಅಂದ್ಕೊಂಡೆ, ಪಕ್ಕ ಕಣ್ಣಿಡ್ಬಿಟ್ರು. ಪ್ರ್ಯಾಂಕ್ ಮಾಡ್ತಿರೋದು ಬಂದು DKD ಏಂಜಲ್ ಅಕ್ಕಂಗೆ ಇದು ಪ್ರ್ಯಾಂಕ್ ಮಾಡ್ತಿರ್ಬೇಕು. ಪ್ರ್ಯಾಂಕ್ ಮಾಡ್ತೀವಿ. DKD ಏಂಜಲ್ ಅಕ್ಕ ಅಂತ ಒಬ್ರು ಇದ್ದಾರೆ. ಅವ್ರು DKD ಆಲ್ಮೋಸ್ಟ್ ಬಂದಿರ್ತಾರೆ, ನೋಡಿರ್ತೀರ. ಏಂಜಲ್ ಅಂತ ಬ್ಯಾಕ್ ಡ್ಯಾನ್ಸರ್ ಆ್ಯಕ್ಚುಲಿ. ಅವರು ಅಷ್ಟು ಕಾಣಿಸ್ಕೊಂಡಿರ್ತಾರೆ, ಬಟ್ ನೀವು ಅಬ್ಸರ್ವ್ ಮಾಡಿರಲ್ಲ. ಆ್ಯಕ್ಚುಲಿ ಅವರು ಮಂಜು ಮಾಸ್ಟರ್ ಟೀಮಿಂದ ಗೈಸ್. ಅವರು ಮಂಜು ಮಾಸ್ಟರ್ ಟೀಮಲ್ಲಿ ವರ್ಕ್ ಮಾಡ್ತಾರೆ, ಮತ್ತು ಬ್ಯಾಕ್ ಡ್ಯಾನ್ಸರು ಅಷ್ಟೇ. ಇವಾಗ ಪ್ರ್ಯಾಂಕ್ ಕಾಲ್ ಬಂದು DKD ಏಂಜಲ್ ಅಕ್ಕ ಅಂತ, ಅವ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡೋಣ. ಹಲೋ ಹಲೋ. ಹಲೋ ಮೇಡಮ್. ಹಾಂ, ಮೇಡಮ್, ನಾವು ಕೆಲ್ವಿನ್ ಕ್ಲೈನ್ ಶೋರೂಮಿಂದ ಕಾಲ್ ಮಾಡ್ತಿರೋದು. ಓಕೆ. ಮೇಡಮ್, ಒಂದು ಬ್ರ್ಯಾಂಡ್ ಶೂಟ್ ಮಾಡಬೇಕಾಗಿತ್ತು. ಒಂದು ಬ್ರ್ಯಾಂಡ್ ಶೂಟ್ಗೆ
ಜಸ್ಟ್ ಒಂದ್ ಪ್ರಮೋಷನ್ ಮಾಡ್ಬೇಕಿತ್ತು ಮೇಡಮ್. ನೋ ನೋ ನಾಟ್ ಇಂಟ್ರೆಸ್ಟೆಡ್. ಮೇಡಮ್ ನಿಮ್ ಕಡೆ ಯಾರಾದ್ರೂ ಇದ್ರೆ ಒಂಚೂರು ಶೂಟ್ಗೆ ಮಾಡ್ತೀರಾ? ಹಾ ನಿಮ್ ಕಡೆ ಯಾರಾದ್ರೂ ಇದ್ರೆ ಹೇಳ್ತೀರಾ ಮೇಡಮ್? ಇಲ್ಲ ನಮ್ಗೆ ಯಾರು ಗೊತ್ತಿರೋರಿಲ್ಲ. ಮೇಡಮ್ ನೋಡಿ ಮೇಡಮ್, ಆದ್ರೆ ನೀವೇ ಬನ್ನಿ. ಹಲೋ, ಹಾ ಆದ್ರೆ ನೋಡಿ ಮೇಡಮ್, ಮಾಡ್ತೀರಾ? ಇಲ್ಲ ಇಲ್ಲ. ಮ್ಯಾಮ್ ನೀವಿರೋದಲ್ಲಿ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿರೋದು ನಿಮ್ದು? ಗೊತ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮೇಡಮ್ ನಾವೇನಾದ್ರು ಒಂದ್ ಕೇಳಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಕ್ ಕಲೀರಿ ಮೇಡಮ್. ಇಲ್ಲ ಇಲ್ಲ ಮೇಡಮ್, ಇಲ್ಲ ಇಲ್ಲ ಅಂದ್ಬಿಟ್ರೆ ನಾವ್ ಹೆಂಗ್ ಮೇಡಮ್ ಮಾತಾಡೋದು? ಇಲ್ಲ. ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಮೇಡಮ್ ಬೇರೆ ಯಾರಾದ್ರೂ ಇದೆಯಾ ನೋಡಿ. ಯಾರಿದು? ನೋಡಿ ಮೇಡಮ್, ಯಾರಾದ್ರೂ ಇದ್ರೆ ಪ್ರಮೋಷನ್ ಬೇಕಾಗಿತ್ತು. ಯಾರು ಇಲ್ಲ. ಅಲ್ಲ ಮೇಡಮ್, ನಾವು ಕಾಲ್ ಮಾಡಿ ದೊಡ್ಡ ಶೋರೂಮ್ ಇಂದ ಕಾಲ್ ಮಾಡ್ತಿರೋದು ಮೇಡಮ್. ಕೆಲ್ವಿನ್ ಬ್ರ್ಯಾಂಡ್ ಗೊತ್ತಾ ನಿಮ್ಗೆ? ಕೆಲ್ವಿನ್ ಬ್ರ್ಯಾಂಡ್ ಗೊತ್ತಾ ಮೇಡಮ್? ಇಂಟ್ರೆಸ್ಟೆಡ್. ನನಗೆ ಗೊತ್ತಿರೋರು ಯಾರು ಇಲ್ಲ, ನಂಗೇನೋ ಗೊತ್ತಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಲ್ಲ ಮೇಡಮ್, ಈ ತರ ಎಲ್ಲ ಮಾತಾಡೋದು ಏನ್ ಮೇಡಮ್ ನೀವು? ಹಂಗೆ 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 ನಾವ್ ಹಂಗೆ ಸ್ವಲ್ಪ ಮೆಂಟ್ಲು ತರ ಎಲ್ಲ ಮಾತಾಡಕ್ ಹೋಗ್ಬಿಡಿ. ಸ್ವಲ್ಪ ಒಬ್ರು ಕಾಲ್ ಮಾಡಿದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡಿ. ಬಾ ಬಾ ಬಾ. ಯಾರಿದು? ನಾವ್ ಯಾರಾದ್ರೂ ಆಗ್ಲಿ ನಿಮ್ಗೆ ಯಾಕೆ ಮೇಡಮ್? ನಾವ್ ಯಾರಾದ್ರೂ ಆಗ್ಲಿ ನಿಮಗ್ ಯಾಕೆ? ಏನ್ ಕಾಲ್ ಮಾಡ್ಬಿಟ್ಟು ಏನ್ ಅವತಾರಗಳಾಡ್ತೀರಾ? ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗ್ಬೇಡಿ. ಮೇಡಮ್ ಏನಂತ ಮಾತಾಡ್ತೀರಾ? ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ. ನೀವೇನ್ ಮಾತಾಡ್ತಾ ಇದ್ದೀರಾ? ಒಬ್ರು ಪ್ರಮೋಷನ್ ಇಂದ ಕಾಲ್ ಮಾಡಿದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕರೆಕ್ಟ್ ಆಗಿ ಮಾತಾಡೋದನ್ನ ಕಲೀರಿ ಮೇಡಮ್. ಇಲ್ಲ ಅನ್ರಿ ತಾನೆ. ನೀವು ಸುಮ್ನೆ ಜೋಕ್ ಆಗೆಲ್ಲ ತಗೊಂಡ್ಬಿಟ್ರೆ ನಾವೇನ್ ಮೇಡಮ್ ಮಾತಾಡೋದು? ಸ್ವಲ್ಪ ಅಫಿಷಿಯಲ್ ಆಗಿ ಮಾತಾಡೋದ್ ಕಲೀರಿ ಮೇಡಮ್. ಎಲ್ಲ ಮಾಡಿದ್ರೆ ನನಗ್ ಗೊತ್ತಿಲ್ಲ ಸರ್. ಸರ್ ನೀವೇ ಮೇಡಮ್, ನೀವು ಏನ್ ಸರ್ 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 ನಂಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಮೇಡಮ್ ಫಸ್ಟ್ ಆಫ್ ಆಲ್ ಕೇಳಿ ಮೇಡಮ್, ನಿಮ್ ಹೆಸರೇನು? ಸರ್ ಸರ್ ನನಗೆ ಗೊತ್ತಿಲ್ಲ, ನಾನು ಇಂಟ್ರೆಸ್ಟೆಡ್ ಇಲ್ಲ, ನನಗೆ ಗೊತ್ತಿರೋರು ಯಾರು ಇಲ್ಲ. ಸರಿ ಮೇಡಮ್, ನೀವು ಏನ್ ವರ್ಕ್ ಮಾಡ್ತಿರೋದು? ನಾವೇನು ವರ್ಕ್ ಮಾಡ್ತಾ ಇಲ್ಲ. ಮತ್ತೇನ್ ಮೇಡಮ್ ಈ ತರ ಎಲ್ಲ? ನಿಮ್ನ ಎಲ್ಲೋ ಯೂಟ್ಯೂಬ್ ಅಲ್ಲಿ ನೋಡಿದೀವಿ ಮೇಡಮ್, ಅದಕ್ಕೋಸ್ಕರ ನಿಮ್ನ ಕಾಲ್ ಮಾಡಿದ್ದು ಮೇಡಮ್. ಹೌದೌದೌದೌದು. ಇನ್ಸ್ಟಾಗ್ರಾಮ್ ಇಂದ ನೋಡಿದ್ವಿ ಮೇಡಮ್ ನಿಮ್ನ. ಜಯಂತ. ಹಲೋ ಹಲೋ, ಹೂ ಇಸ್ ದಿಸ್? ಅಲ್ಲ ಯಪ್ಪ, ಕಣ್ಣಿಡ್ಬಿಟ್ರ ಅಕ್ಕ ಅನ್ಕೊಂಡಿದ್ದೀರಾ? ಸೊ ಗೈಸ್, ನೀವು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ರಿ ಅನ್ಕೊಂತೀನಿ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಬ್ಲಾಗ್ನ. ಈ ಗೈಸ್ ಇದೇ ಥರ ನನ್ನ ಆ್ಯಕ್ಚುಲಿ ನನ್ನ ಹತ್ರ ವಿಡಿಯೋ ಇರಲಿಲ್ಲ, ವಿಡಿಯೋ ಡಿಲೀಟ್ ಆಗಿತ್ತು. ಸೊ ಈಗ ಶೂಟ್ ಮಾಡಿ, ಈಗ ಎಡಿಟ್ ಮಾಡಿ, ಆಡಿಯೋ ಹೆಂಗೆ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಮಧ್ಯದಲ್ಲಿ ಮೀಮ್ಸ್ ಅಂತೂ ಚೆನ್ನಾಗಿದ್ದರು ಬಂತು. ನಾನಂತೂ ಸೂಪರಾಗಿ ಎಂಜಾಯ್ ಮಾಡಿದೆ. ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡಿದ್ರು. ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.